ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಮಾಡಿರುವಂತಹ ವಿಚಾರ ಏನಿದೆ, ಹತ್ಯೆಯಾದ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಷ್ಟು ಬೇಗ ಸಿಗಲ್ಲ ಅವರಿಗೆ, ಅವರ ವಕೀಲರಿಗೆ ಗೊತ್ತಾಗುತ್ತೆ, ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ಆಮೇಲೆ ಅವರ ವಕೀಲರಿಗೆ ಸಿಗುತ್ತೆ. ಅಧಿಕಾರಿಗಳ ಬಳಿ ಚಾರ್ಜ್ ಶೀಟ್ ಪ್ರತಿಯನ್ನ ಕೇಳಿದ್ದೇವೆ ಅಂತಾರೆ, ಕೊಡ್ತಾರೆ. ಯಾವ ಇದು ಬೇಕಾಗಿಲ್ಲ, ಅದರಲ್ಲಿ ಪ್ರತಿ ಸಿಗೋದು ತಡವಾಗಲಿದೆ ಅಂದಿದ್ದಾರೆ. ಹತ್ಯೆಯಾದ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮಾಧ್ಯಮದಿಂದ ನಿಮಗೆ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ನಮಗೆ ತಿಳಿದು ಬಂತು. 1999 ಎಷ್ಟೋ ಪುಟ ಇದೆ ಅಂತಂದರು. ಆದರೆ ನಮಗೆ ಆ ಚಾರ್ಜ್ ಶೀಟ್ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ, ಅದು ಸಿಕ್ಕಿಲ್ಲ. ಅದು ಸಿಕ್ಕ ತಕ್ಷಣ ತಮ್ಮನ್ನೆಲ್ಲ ಕರೆದು ಅದ್ರ ಬಗ್ಗೆ ನಾವು ವಿವರಣೆ ತಿಳ್ಕೊಂಡು ತಮಗೆ ಕರೆದು ನಾವು ಅದನ್ನು ಮಾತಾಡ್ತೀವಿ. ಮತ್ತು ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ, ಅದು ಇನ್ನೂ ಲೇಟ್ ಆಗುತ್ತೆ ಪ್ರತಿ ಸಿಗೋದು ಅಂತ ಹೇಳಿದ್ರಿಂದ ಅದು ಸಿಕ್ಕ ನಂತರ ತಿಳ್ಕೊಂಡು ತಮಗೆ ನಾವು ತಿಳಿಸ್ತೀವಿ. ಇಷ್ಟು ಮಾತ್ರ ಇವತ್ತು ಹೇಳಬಲ್ಲೆ. ಹೇಳಿಲ್ಲ ಅವರು, ನಾವು ಲೇಟ್ ಆಗುತ್ತೆ ಅಂತ ಅಷ್ಟು ಹೇಳಿ. ನಾವೇ ಈ ಚಾರ್ಜ್ ಶೀಟಲ್ಲಿರುವಂಥ ಕೆಲವು ಅಂಶಗಳನ್ನು ನೋಡಿಕೊಂಡಾಗ ನಮಗೆ ಒಂಥರ ಸಂಕಟ ಆಗುತ್ತೆ, ಕರಳು ಹಿಂಡಿದಂಗೆ ಆಗ್ಬಿಡುತ್ತೆ. ಎಷ್ಟು ಕೋಪ ಬರುತ್ತೆ ಅಂತ, ರಕ್ತ ಕುದಿಯತ್ತೆ. ಇವರೆಲ್ಲ ಮನುಷ್ಯರ ಅಂತೇಳಿ. ಮೃಗಗಳಿಗಾದರೂ ಕೂಡ, ನಾನು ಆ ವಾಕ್ಯ ಪದೇ ಪದೇ ಬಳಸ್ತಾ ಇದ್ದೀನಿ, ಮೃಗಗಳಾದರೂ ಕೂಡ ಅಟ್ಲೀಸ್ಟು ಹೊಟ್ಟೆ ಹಸಿದಾಗ ಬೇಟೆ ಆಡ್ಕೊಂಡು ತಿಂತಾವೆ. ಹೊಟ್ಟೆ ತುಂಬಿದ ನಂತರ ಮುಂದುಗಡೆ ಇದ್ದರೂ ಕೂಡ ಅದು ಬೇಟೆ ಆಡಲ್ಲ. ರಾಕ್ಷಸರ ರೀತಿಯಲ್ಲಿ ವರ್ತಿಸಿದ್ದಾರೆ. ದಿನ ಪಾಪ ತಂದೆ ತಾಯಿಗಳಿಗೆ ಹೇಗಾಗಿರಬಾರ್ದು. ನಾನು ಸಹೋದರಿ ಸಿದ್ದರಾಜುವಿಂದ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸಿದ್ದರಾಜು, ಈಗಲೇ ಹಲವು ಮಾಹಿತಿಗಳು ಬಂದಂಥ ಸಂದರ್ಭದಲ್ಲೇ ಆ ಕುಟುಂಬ ಅವುಗಳನ್ನು ಕೇಳಿಕೊಂಡಾಗ ಸಂಕಟ ಪಟ್ಟಿದೆ, ತುಂಬ ಸಂಕಟ ಪಟ್ಟಿದೆ. ಆ ತಂದೆ ತುಂಬ ಕಣ್ಣೀರು ಹಾಕಿದ್ದಾರೆ. ಈಗ ಚಾರ್ಜ್ ಶೀಟ್ನಲ್ಲಿ ಇವೆಲ್ಲ ಉಲ್ಲೇಖ ಆದಾಗ, ಅದರಲ್ಲಿ ಫೋಟೋಗಳಿರುವಂಥ ಅಂಶಗಳು ಆಚೆ ಗೊತ್ತಾದಾಗ ಅವರಿಗೆ ಎಂಥ ಸಂಕಟ ಪಡಬಾರ್ದು ಆ ಕುಟುಂಬ. ನನ್ನ ಮಗನನ್ನು ಹಿಂಗೆ ಹೊಡೆದು ಹಾಕಿದ್ರಾ ಅಂತ ಹೇಳಿ, ಅಲ್ವಾ ಸಿದ್ದರಾಜು? ಖಂಡಿತವಾಗೂ ಅರುಣ್, ಏನಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೋ ಇಲ್ಲೆಂಬ ಆತಂಕ ಈ ಒಂದು ರೇಣುಕಾಸ್ವಾಮಿಯ ಕುಟುಂಬಸ್ಥರಲ್ಲಿ ಮನೆ ಮಾಡಿತ್ತು. ಆದರೆ ಇಂದು ಏನು ಪೊಲೀಸರು ಸಂಪೂರ್ಣ ತನಿಖೆ ಮುಗಿಸಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ಶಿವನಗೌಡರು ಪ್ರತಿಕ್ರಿಯೆ ನೀಡಿರುವಂಥದ್ದು ಏನಂತಂದರೆ, ಈ ಚಾರ್ಜ್ ಶೀಟ್ನ ಸಂಪೂರ್ಣ ವಿವರಣೆ ನಮಗೆ ಸಿಕ್ಕಿಲ್ಲ, ಆ ಒಂದು ವಿವರಣೆ ಮಾಹಿತಿಯನ್ನು ಪಡೆದ ಬಳಿಕ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇನೆ. ಯಾಕಂದರೆ ಅದ್ರ ಬಗ್ಗೆ ಅದರಲ್ಲಿರುವಂಥ ಮಾಹಿತಿಯನ್ನು ತಿಳಿಯುವಂಥ ಕುತೂಹಲ ನನಗೂ ಇದೆ. ಯಾಕಂದರೆ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಆ ಚಾರ್ಜ್ ಶೀಟಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಿದೆ. ಅದೇ ರೀತಿ ಮಾಧ್ಯಮಗಳಿಂದ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥ ವಿಷಯ ನಮಗೆ ತಿಳಿದಿರೋದ್ರಿಂದ ಈ ಒಂದು ಮಾಹಿತಿ ತಿಳ್ಕೋಬೇಕು ಎಂಬ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಾವು ಈಗಾಗಲೇ ಸಂಪರ್ಕ ಮಾಡಿದ್ವಿ. ಆದರೆ ಆ ಒಂದು ಮಾಹಿತಿ ನಿಮಗೆ ಚಾರ್ಜ್ ಶೀಟ್ ಸಿಗೋದಕ್ಕೆ ತಡವಾಗುತ್ತೆ ಎಂಬ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಆ ಚಾರ್ಜ್ ಶೀಟ್ ಸಿಗುವವರೆಗೂ ಕೂಡ ನಾವು ವೆಯ್ಟ್ ಮಾಡ್ತೇವೆ. ಆ ಒಂದು ಚಾರ್ಜ್ ಶೀಟನ್ನು ಗಮನಿಸಿದ ಬಳಿಕ ಅದರಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಮತ್ತು ನಮ್ಮ ರೇಣುಕಾಸ್ವಾಮಿಯ ಒಂದು ಹತ್ಯೆಗೆ ಯಾವ ರೀತಿ ಒಂದು ಸಂಚಲನ ಮಾಡಿದ್ರು ಮತ್ತು ಏನೆಲ್ಲ ಯಾರೆಲ್ಲ ಇದರಲ್ಲಿ ಒಂದು ಅಡಗಿದ್ದಾರೆ ಎಂಬ ಮಾಹಿತಿ ನಾವು ತಿಳಿದ ಬಳಿಕ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇನೆ ಎಂಬ ನೊಂದ ಒಂದು ರೇಣುಕಾಸ್ವಾಮಿಯವರ ತಂದೆ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಯಾಕಂದರೆ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೋ ಇಲ್ಲೆಂಬ ಆತಂಕ ಮನೆ ಮಾಡಿತ್ತು. ಹಾಗೆಯೇ ಜೈಲಲ್ಲೂ ಕೂಡ ಒಂದು ರಾಜಾತಿಥ್ಯ ಆರೋಪಿಗಳಿಗೆ ನೀಡಿದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಕುಟುಂಬ ಮನನೊಂದಿತ್ತು. ನಮಗೆ ಈ ನ್ಯಾಯ ಒಂದು ಕನಸಿನ ಮಾತು ಎಂಬ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನು ಮುಗಿಸಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಕುಟುಂಬಸ್ಥರಿಗೆ ಸಮಾಧಾನದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗಂಡನನ್ನ ಈ ರೀತಿ ಹೊಡೆದು ಹಾಕಿದ್ದಾರೆ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು. ಆ ಹೆಂಡತಿ ಅದನ್ನೆಲ್ಲ ನೋಡಿದಾಗ ಯಾವ ರೀತಿ ಸಂಕಟ ಪಟ್ಟಿರಬಾರ್ದು. ಇನ್ನು ಆ ತಂದೆ ತಾಯಿ ಇಬ್ಬರೂ ಕೂಡ ನನ್ನ ಮಗನನ್ನು ಹಿಂಗೆ ಹೊಡೆದು ಹಾಕಿದ್ದಾರೆ ಅಂತ ಹೇಳಿದಾಗ ಆ ತಂದೆ ತಾಯಿ ಎಷ್ಟು ಸಂಕಟ ಆಗಿರಬೇಕು ಅವರಿಗೆ. ಪಾಪ ತಂದೆ ಆದಂಥವ್ರು ಆಚೆ ಕಣ್ಣೀರಾದರೂ ಹಾಕಿ ಮಾತನಾಡ್ತಾ ಇದ್ದಾರೆ, ತಾಯಿ ಎಲ್ಲೂ ಮಾತನಾಡ್ತಾ ಇಲ್ಲ. ಆ ಹೆತ್ತ ತಾಯಿ ಕರಳು ಏನಾಗಿರಬೇಕು ಪರಿಸ್ಥಿತಿ, ನನ್ನ ಮಗನನ್ನು ಹಿಂಗೆ ಹೊಡೆದು ಹಾಕಿದ್ರಲ್ಲ ಅಂಥೇಳಿ. ಎರಡ ಚಾರ್ಜ್ ಶೀಟಲ್ಲಿರುವಂಥ ಅಂಶಗಳನ್ನು ನಮಗೆ ಒಂಥರ ರೋಷ ಬಂದ್ಬಿಡುತ್ತೆ ಆ ಕುಟುಂಬದವರಿಗೆ.